ನಿರ್ಮಾಣವಾದಂತಹ ಕೆತ್ತಲಾದಂತಹ ಕಲೆಗಳು, ಕಲಾಕೃತಿಗಳು, ಕಲಾ ವೈಭವಗಳು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಜಗತ್ತಿನ ನಾನಾ ಭಾಗಕ್ಕೂ ಅದರ ಕಂಪನ್ನು ಪಸರಿಸಿದೆ. ನಮ್ಗೆ ಗೊತ್ತಿರಬಹುದು, ತಾಜ್ ಮಹಲ್ ರಂತಹ ವಿಶ್ವವಿಖ್ಯಾತ ಸ್ಮಾರಕಗಳನ್ನು ನಿರ್ಮಾಣ ಮಾಡಲು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂತಹ ವಾಸ್ತುಶಿಲ್ಪಗಳಾಗಿದೆ ಪ್ರೇರಕವಾಗಿದ್ದೆಂದು ನಾವು ಗಮನದಲ್ಲಿಟ್ಟಬೇಕಾದಂತಹ ವಿಚಾರವಾಗಿದೆ. ನಮ್ಗೆ ಗೊತ್ತಿರಬಹುದು, ಬಹುಮನಿ ಸುಲ್ತಾನರು ನಿರ್ಮಾಣ ಮಾಡಿದಂತಹ ಕಲೆಗಳು ಇಂದಿಗೂ ಕೂಡ ತನ್ನ ವೈಭವವನ್ನು ಇಟ್ಟು ಜಗತ್ತಿಗೆ ಅದರ ಮೆರುಗನ್ನು ನೀಡ್ತಾ ಇದೆ. ಬಿಜಾಪುರದ ಗೋಲ್ ಗುಂಬಜ್ ಆಗಿರಬಹುದು ಅಥವಾ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದೇ ಕರೆಯಲ್ಪಡುವಂತಹ ಇಬ್ರಾಹಿಂ ರೋಜಾರ್ ಆಗಿರಬಹುದು, ಈ ಕಟ್ಟಡಗಳಾಗಿರಬಹುದು ಅಂದಿನ ಕಾಲದಲ್ಲಿ ಅತ್ಯುತ್ತಮ ಕಲಾಕೃತಿಯೊಂದಿಗೆ ನಿರ್ಮಾಣಗೊಂಡು ಇಂದಿಗೂ ಕೂಡ ಇಂದಿನ ಆಧುನಿಕ ಕಾಲದ ಕಲಾಕಾರರನ್ನು ಮೀರಿಸುವಂತಹ, ಕಲಾಕಾರರನ್ನು ಆಶ್ಚರ್ಯಚಕಿತ ಮಾಡುವಂತಹ ಕಲಾಕೃತಿಯನ್ನು ಅಂದಿನ ಕಾಲದಲ್ಲಿ ನಡೆದಿತ್ತು ಎಂಬುದು ಗಮನಾರ್ಹವಾದ ವಿಷಯವಾಗಿದೆ. ಮಾತ್ರವಲ್ಲ, ಈ ಭಾರತದಲ್ಲಿ ಪ್ರಥಮ ಬಾರಿಗೆ ಯೂನಿವರ್ಸಿಟಿ ಕಲ್ಪನೆಯನ್ನು ಬೆಳಗಿಸಿದಂತಹ ಮೊಹಮ್ಮದ್ ಗವಾನ್ ರಹಮತುಲ್ಲಾಹಿ ಅಲಿಹಿರವರ ಕಾಲದಲ್ಲಿ ನಿರ್ಮಾಣವಾದಂತಹ ಗವಾನ್ ಮದ್ರಸಾ ಹೇಗಿರಬೇಕು, ಯೂನಿವರ್ಸಿಟಿ ಯಾವ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆ ಬೆಳೆಸಬೇಕು ಎಂಬುದಾಗಿ ಅತ್ಯಂತ ಸರಳವಾಗಿ ಗವಾನ್ ಮದ್ರಸಾದ ಕಲಾಕೆತ್ತನೆಗಳ ಮೂಲಕ ನಮಗೆ ಅರಿಯಲು ಸಾಧ್ಯವಾಗ್ತಾ ಇದೆ. ನಮ್ಗೆ ಗೊತ್ತಿರಬಹುದು, ಗವಾನ್ ಮದ್ರಸಾದಲ್ಲಿ ಅಂದಿನ ಕಾಲದಲ್ಲಿ ಅಧ್ಯಾಪನ ಕೊಠಡಿ ಇತ್ತು, ಇನ್ನೊಂದೆಡೆ ಗ್ರಂಥಾಲಯಗಳಿತ್ತು, ಇನ್ನೊಂದೆಡೆ ಮಸೀದಿಗಳಿತ್ತು. ಹೀಗೆ ತನ್ನ ವೈಭವಿತ ವಾಸ್ತುಶಿಲ್ಪಗಳನ್ನು ಪಸರಿಸಿ ಶೈಕ್ಷಣಿಕ ಕೇಂದ್ರಕ್ಕೊಂದು ಪ್ರೇರಕವಾಗಿ ನಿಂತಾ ಇದೆ. ಇನ್ನು ನಾವು ದಕ್ಷಿಣ ಕರ್ನಾಟಕದ ಕರಾವಳಿ ಭಾಗದಲ್ಲಿ ನಿರ್ಮಾಣ ಮಾಡಿದಂತಹ ಕಲೆಗಳ ಕುರಿತು ನೋಡಬೇಕಾದ್ರೆ ಇಲ್ಲಿ ಹುಟ್ಟಿ ಬೆಳೆದಂತಹ ಮಸೀದಿಯ ಕಲಾಕೃತಿ ನೋಡಬಹುದು. ನಮ್ಗೆ ಗೊತ್ತಿರಬಹುದು, ಝೀನತ್ ಬಕ್ಷರಂತಹ ಮಸೀದಿ ಬಾರಕೂರು, ಅದೇ ರೀತಿ ಅಜಲಮುಗರ್ನಲ್ಲಿ ಅಜಲಮುಗರಲ್ಲಿ ನಿರ್ಮಾಣವಾಗಿರುವಂತಹ ಮಸೀದಿಯ ಕಲಾಕೃತಿ ಇಂದಿಗೂ ತನ್ನ ಮೆರುಗನ್ನು ಜಗತ್ತಿಗೆ ಪಸರಿಸ್ತಾ ಇದೆ. ಇದೇ ಕಲೆಗಳು ನಮ್ಗೆ ಗೊತ್ತಿರಬಹುದು, ಈ ದಕ್ಷಿಣ ಕರ್ನಾಟಕದ ಕರಾವಳಿ ಭಾಗದಲ್ಲಿರುವಂತಹ ಮಸೀದಿಯ ವಿನ್ಯಾಸಗಳು, ಕಲೆಗಳು ಜಗತ್ತಿನ ನಾನಾ ಭಾಗದಲ್ಲಿ ಇದೆ. ನಮ್ಗೆ ಗೊತ್ತಿರಬಹುದು, ನಾವು ಮಲೇಷಿಯಾ ಅಥವಾ ಇಂಡೋನೇಷಿಯಾದ ಮಸೀದಿಗಳನ್ನು ನಾವು ನೋಡುವಾಗ ಇದೇ ಕರಾವಳಿ ಕರ್ನಾಟಕದಲ್ಲಿ ರೂಪು ಪಡೆದಂತಹ ಕಲಾಕೃತಿಯಾಗಿದೆ ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಚಾರವಾಗಿದೆ. ಪ್ರೀತಿಯ ಸಹೋದರರೇ, ಇಸ್ಲಾಮಿಕ್ ವಾಸ್ತುಶಿಲ್ಪಗಳು ಇಲ್ಲಿನ ವಾಸ್ತುಶಿಲ್ಪಗಳನ್ನು ಜಗತ್ತಿಗೆ ಸಮಗ್ರವಾಗಿ ಪಸರಿಸುವಲ್ಲಿ ಸಕ್ರಿಯವಾಗಿದೆ. ಜಗತ್ತಿಗೆ ವಿಶಿಷ್ಟವಾದ ವಾಸ್ತುಕಲೆಗೆ ಕರ್ನಾಟಕದಲ್ಲಿ ಬೆಳೆದು ಬಂದಂತಹ ದಖನಿ, ಇಂಡೋ ಶಾಸನಿಕ್, ಇಂಡೋ ಪರ್ಷಿಯನ್ ಕಲಾಕೃತಿಯು ಕಾರಣವಾಗಿದೆ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು.